ಮೀಡಿಯಾಗಳು ಇವತ್ತು ಮೊನ್ನೆ ಶೇರು ಎಕ್ಸಿಟ್ ಪೋಲ್ದ ಒಂದು ತಗೊಳ್ಳಿ ಎಂತ ಹಗರಣಗಳು ಯಾವ್ಯಾವ ರೀತಿಯಲ್ಲಿ ಈಗ ಗಾಂಧಿಯವರು ಹೇಳ್ತಾರೆ ಅನೀತಿ ಯಾವ್ಯಾವ ರೀತಿಯಲ್ಲಿ ಹಣ ಮಾಡ್ತಕ್ಕಂಥದ್ದು ಅದನ್ನ ಡೆಮೋಕ್ರಸಿಯಲ್ಲಿ ಮಾಡಬಾರದು. ಭಾರತದ ಮತದಾರ ಅದು ರಿಸಲ್ಟ್ ಏನ್ ಬೇಕಾದ್ರೆ ಬರ್ಲಿ. ಬಂದ ಮೇಲೂ ಕೂಡ ಮಹಾರಾಷ್ಟ್ರ ನಮ್ಗೇನ್ ಮೋಸ ಮಾಡಿರ್ಲಿಲ್ಲ, ಕಾಂಗ್ರೆಸ್ಗೆ ಸರ್ಕಾರ ಬಂದಿತ್ತು, ಮಧ್ಯಪ್ರದೇಶ ಕಾಂಗ್ರೆಸ್ ಅಲ್ಲೇ ಸರ್ಕಾರ ಬಂದಿತ್ತು, ರಾಜಸ್ಥಾನ ಕಾಂಗ್ರೆಸ್, ಹಿಮಾಚಲ ಕಾಂಗ್ರೆಸ್ ಬಂದಿದ್ದು. ಬಂದವ್ರನ್ನ ಒತ್ತಾಕೊಂಡೋಗಿದ್ದಷ್ಟೇ. ಒತ್ತಾಕೊಂಡೋಗೋದಕ್ಕೆ ಅದನ್ನ ಒತ್ತಾಕೊಂಡೋಗ್ತಕ್ಕಂಥವ್ರು ಮುಚ್ಚೋದಿ ಅಂತ ನಾನು ಕರೆಯಲ್ಲ. ಒತ್ತಾಕೊಂಡೋಗೋರು ಯಾರು ಅಂತ ನಿಮಗೆ ಗೊತ್ತಿದೆ. ಅದರಿಂದ ಡೆಮೋಕ್ರಸಿಯನ್ನ ಹೈಜಾಕ್ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಭಾರತದ ಹೃದಯದ ಮೇಲೆ ಓಡ್ದಿದ್ದಾರೆ, ಯುಪಿ ಮೇಲೆ ಓಡ್ದಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಬಿಜೆಪಿ. ವಿಜಯ್ ಸರ್ ಈಗ ಯುಪಿ ಗೆದ್ದವರು ದೇಶ ಗೆಲ್ತಾರೆ ಅಂದ್ರೆ ಒಂದು ಹಳೆ ವಾಡಿಕೆ, ಹಳೆ ಮಾತು ಸರ್, ಅದು ಇದೊಂದು ಭಾಗ. ಬಟ್ ಈ ಎಲೆಕ್ಷನ್ನು ಯಾರ್ದೋ ಪರ ನಡೆದಿದ್ರೆ ಯಾರ್ದೋ ವಿರುದ್ಧ ಅಂತೂ ಜ್ವರ ನಡೆದಿರಲೇನೆ. ಒಂದು ಪಾರ್ಟಿ ಕ್ಲೈಮ್ ಮಾಡುತ್ತೆ, ಇವ್ರ ಪರ ಇವರಿಂದ ಇವರು ಅವರ ಟಾಲೆಸ್ಟ್ ಲೀಡರ್ನ ಅವರು ಪ್ರೊಕ್ಲೈಮ್ ಅಥವಾ ಕ್ಲೈಮ್ ಮಾಡ್ಕೊಳ್ತಾರೆ, ಎಸ್ ಇವರೇ ನನ್ನ ಸ್ಟ್ರೆಂತ್ ಅಂತ ಹೇಳಿ. ಇವತ್ತಿಗೆ ಅವರ ವಿರುದ್ಧದ ಮತಗಳ ಇವೆಲ್ಲವೂ ಕೂಡ ಸಾಲಿಡ್ ಆಗಿ ಇದು ಯಾವುದೋ ಪಾರ್ಟಿ, ಯಾವುದೋ ಕ್ಯಾಂಡಿಡೇಟ್, ಯಾವುದೋ ಪಕ್ಷ ಇದಲ್ಲ. ಇಲ್ಲಿ ಇವ್ರು ಏನೇ ಗೇನ್ ಮಾಡಿದ್ರು ಇಂಡಿಯಾ ಅಲಯನ್ಸು ಅದು ಅವರ ವಿರುದ್ಧನೇ ಗೇನ್ ಮಾಡಿರಬೇಕಿದೆ. ನನಗೆ ಇವ್ರು ಇಷ್ಟ ಆಗ್ತಿಲ್ಲ, ಅರ್ಧಕ್ಕರ್ಧ ಕಾಣಿಸ್ತಾ ಇದೆ ನಮಗೆ, ಅರ್ಧಕ್ಕರ್ಧ ಇವ್ರು ಮಾಡಿದ್ದಲ್ಲ ಒಪ್ಪಲ್ಲ, ನಾವು ಜಿ ಹುಜೂರ್ ಅಂತ ಹೇಳೋಕ್ಕಾಗಲ್ಲ. ಮತ್ತು ಈಗಿರೋ ಸಿನಾರಿಯೋ ನಾವೀಗಲೇ ಅಬ್ಸರ್ವ್ ಮಾಡ್ತಿದ್ವಿ. TDP JDU ಜೊತೆ ಮಾತಾಡ್ತಿದ್ವಿ, TDP ಆ್ಯಂಡ್ JDU ಜೊತೆಯಲ್ಲಿ ಕಾಂಗ್ರೆಸ್ ಇನ್ ಟಚ್. JDU ನಿತೀಶ್ತೋ ಇನ್ನೊಬ್ಬರದೋ ಮತ್ತೊಂದು ಏನೋ ಮಾತಾಡ್ಕೊಳ್ಳೋಣ ನಾವು, ಅದೊಂದು ಕಡೆ, ಅದು ತೇಜಸ್ವಿ ಯಾದವ್ದಾದರೂ ಒಂದು ಕಡೆ ಮಾತಾಡ್ಕೊಂಡು ಬಿಡಿ. ಇಂಥ ಸಂದರ್ಭಗಳಲ್ಲಿ ಬ್ಯಾಂಡ್ ವ್ಯಾಗನ್ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂಥ ಸಂದರ್ಭಗಳಲ್ಲಿ ಒಬ್ಬರಿಂದ ನೊಂದಿರ್ತಾರಲ್ಲ ಅವರು ಇನ್ನೊಬ್ಬರು ಮತ್ತೊಬ್ಬರು ಯಾರನ್ನು ಸೇರಿಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ನನಗೆ ಇನ್ನೂ ಈ ಹಿಡಿತಗಳಲ್ಲಿ ನಾನು ಇರಲಾರೆ, ಈಗಲೂ ನಾನು ಜಿ ಹುಜೂರ್ ಅಂದ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನಾದ್ರೂ ಕಾಣಿಸ್ತಾ ಇದೆಯಾ ಸರ್? ಅದಕ್ಕೆ ನಾನು 3 ತಿಂಗಳ ಮುಂಚೆ ಒಂದು ಪ್ಯಾನೆಲ್ ಡಿಸ್ಕಷನಲ್ಲಿ ಹೇಳಿದ್ದೆ, ಓಕೆ, ನೆಕ್ ಟು ನೆಕ್ ಫೈಟ್ ಇರುತ್ತೆ ಈ ಸರಿ. ಯಾಕೆ ಅಂದರೆ ಉತ್ತರ ಪ್ರದೇಶ ನೀವು ಹೇಳ್ದಂಗೆ ಅಲ್ಲಿ 80ರಲ್ಲಿ 90-70 ಸೀಟ್ ಬಂದವ್ರು ಗೆಲ್ತಾರೆ ದೇಶ ಪೂರ್ತಿ ಅನ್ನೋದು, ದಟ್ಸ್ ಗಾನ್ ಆಫ್ ದ ಡೇಸ್. ಓಕೆ, ಯಾಕೆ ಅಂದರೆ ಅಲ್ಲಿ ಇರೋ ಲೋಕಲ್ ಸರ್ಕಾರ ಅವ್ರು ಯಾವ ರೀತಿ ಜನಗಳ ಮೇಲೆ ಅಟ್ಟಹಾಸ ಮೆರೆದ್ರು, ಆಯಿತಾ, ಯಾವ ರೀತಿ ಹಿಂದುತ್ವನ ಕಾಪಾಡೋಕ್ಕೆ ಹೋರಾಡಿದ್ರು, ಆಮೇಲೆ ಈ ಬುಲ್ಡೋಜರ್ ಸಂಸ್ಕೃತಿ ತಂದ್ರಲ್ಲಿ ಇದರಿಂದ ಅರ್ಧ ಜನಕ್ಕೆ ಒಂಥರ ದ್ವೇಷ ಹುಟ್ಕೋತು. ಅಕ್ರಾಸ್ ದ ಕಂಟ್ರಿ ನಾನು ಟೂರ್ ಮಾಡೋದ್ರಿಂದ ಹೇಳ್ತಾ ಇರೋದು. ಎರಡನೇದು, ಇಫ್ ಯು ಕಮ್ ಟು ಅದರ್ ಸ್ಟೇಟ್ಸ್ ಆಲ್ಸೋ, ಅಲ್ಲೂ ಇದೇ ಥರ ಆಗಿದೆ ಪ್ರತಿಯೊಂದು ಕಡೆನೂ. ಈ ದ್ವೇಷದ ರಾಜಕೀಯ ಇದು ಮೇಲ್ಮಟ್ಟದಲ್ಲಿ ಆಗ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಲೋಕಲ್ ಲೀಡರ್ಸ್ಗಳು ಸೇರ್ಕೊಂಡು ಈ ಥರ ಕ್ಷುಲ್ಲಕವಾದ ಕಾರಣಕ್ಕೆ ದ್ವೇಷದ ರಾಜಕಾರಣ ಮಾಡಿದ್ರು. ಇದು ಇಟ್ ಹ್ಯಾಡ್ ಎ ಡೈರೆಕ್ಟ್ ಇಂಪ್ಯಾಕ್ಟ್. ಇದಾಗಿದ್ದರಿಂದ ಏನಾದರೂ ಉತ್ತರ ಪ್ರದೇಶನಲ್ಲಿ ಕೆಲವಾರು ಸೆಕ್ಟರ್ಗಳು ನೀವು ಬಂದರೆ ನಿಮಗಲ್ಲಿ ಸಮ್ ಆಫ್ ದ ಸೆಕ್ಟರ್ಸ್ ಟೋಟಲಿ ಅಗೇನ್ಸ್ಟ್ BJP. ಓಕೆ, sectors some of the sectors where Hindus are living, dominant place, ಅಲ್ಲಿ they are against BJP. ಕೆಲವರು ಮೋದಿನೇ ಇಷ್ಟಪಡಲ್ಲ ಅಲ್ಲಿ. It was really a great surprise. ಓಕೆ, ಉತ್ತರ ಪ್ರದೇಶ ಅಂತ ಜಾಗದಲ್ಲಿ ಹಿಂದೂಗಳು ಡಾಮಿನೇಟ್. ಮೊದಲ 3 ರೌಂಡಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಮೊದಲ 3 ರೌಂಡಲ್ಲಿ ವಾರಾಣಸಿಯಲ್ಲಿ ಮೋದಿ ಹಿನ್ನಡೆ. ಹೌದು, ಫಸ್ಟ್ 3 ಫೇಸ್ ಹಂಗೆ ಇತ್ತು. ಯಾಕೆ ಅಂದರೆ ಅಲ್ಲಿ ಹೇಳ್ತೀನಿ, ಅಲ್ಲಿ ಸ್ವಯಂ ಘೋಷಿತ 3 ಜನ ಶಂಕರಾಚಾರ್ಯರುಗಳು, ಆದಿಶಂಕರಾಚಾರ್ಯ ಇಟ್ಕೊಂಡಿದ್ರೆ ಎಲ್ಲ ಗೊತ್ತಿಲ್ಲ, ಇವ್ರು 3 ಜನ ಉದ್ಭವ ಶಂಕರ ಮೂರ್ತಿಗಳು, ಇವರು ದೇವರ್ ಅಗೇನ್ಸ್ಟ್ ಮೋದಿ ಬಿಕಾಸ್ ಆಫ್ ರಾಮ ಟೆಂಪಲ್ ಬಂದಿದ್ರಿಂದ. ಅವರು ಪ್ರತಿಷ್ಠಾಪನೆ ಮಾಡಿದ್ರೇನು ದ್ವೇಷ, ಅದರಿಂದ ಅವ್ರೇನು ಮಾಡಿದ್ರು, ಈ ಒಂದು ಇದಿದೆ, ಒಂದು ಸೆಕ್ಟ್ ಇದೆ ನಿಮಗೆ ವಾರಣಾಸಿಯಲ್ಲಿ, ಆ ಸೆಕ್ಟ್ನೆಲ್ಲ ವಿರುದ್ಧವಾಗಿ ಎತ್ಕಟ್ಟಿದ್ರು. ಇಸ್ ಐ ಹ್ಯಾವ್ ಸೀನ್ ಇನ್ ಪರ್ಸನ್, ಅವ್ರನ್ನ ಎತ್ಕಟ್ಟಿದ್ರು. ಬಟ್ ಆ ಕಡೆ ಎಲ್ಲಿ ದಲಿತರಿದ್ದಾರೆ, ಎಲ್ಲಿ ಹಿಂದುಳಿದ ವರ್ಗಗಳಿದ್ದಾರೆ, ದೇ ಆರ್ ಆಲ್ ವಿತ್ ಮೋದಿ. ಓಕೆ, ಒಂದು ಸೆಕ್ಟರ್. ಇವಾಗ ನೀವು ಬೆಂಗಳೂರಿನಲ್ಲೇ ಒಂದು ಸೌತಲ್ಲಿ ತಗೊಂಡ್ರೆ ಬಸವನಗುಡಿ ಒಂದು ಎಮಿನೆಂಟ್ ಕಾಲೋನಿ, ಈ ಥರ ಅಲ್ಲೂ ಇದೆ. ಹಾಗಾಗಿ ಅಲ್ಲಿ ಚೇಂಜಸ್ ಆಯಿತು. ಫಸ್ಟ್ ಎಲ್ಲರಿಗೂ ಜನಕ್ಕೂ ನಮಗೂ ಪ್ಯಾನಿಕ್ ಆಯಿತು, ಏನು ಮೋದಿ ಸೋಲ್ತಾರ ಅಂತ. ಆಮೇಲೆ ಅದು ಯಾವಾಗ ಆ ಸೆಕ್ಟ್ರಿಂದ ಈ ಕಡೆಗೆ ಬಂತು, ಇಟ್ ಸ್ಟಾರ್ಟೆಡ್ ರೇಸಿಂಗ್. ಸಿಮಿಲರ್ಲಿ ಇನ್ ಮಂಜುನಾಥ್ ಕೇಸ್ ಆಲ್ಸೋ, ಇಲ್ಲಿ ಡಾಕ್ಟರ್ ಮಂಜುನಾಥ್. ಸೊ ಹಾಗೇನೆ ಈವನ್ ಇನ್ ಬಿಹಾರ್ ನೀವೆಲ್ಲಿ BJP ಅಪ್ಪರ್ ಹ್ಯಾಂಡ್ ಬಂತು, ಅಲ್ಲೇನೋ ಲೋಕಲ್ ಲೀಡರ್ಸ್ ಆಫ್ ವರ್ಕ್, ಲೋಕಲ್ ಲೀಡರ್ಸ್ಗಳು ಯಾರು ತೊಂದರೆ ಮಾಡ್ಕೊಳ್ಳಿಲ್ಲ. ಬಟ್ ಎಲ್ಲಿ ನಮಗೆ ಇಲ್ಲಿ BJP ಆರ್ ಸೀಯಿಂಗ್ ದ ಡೌನ್ ವಾರ್ಡ್ಸ್ ನೋಡ್ತಾ ಇದೆ, ಅಲ್ಲೆಲ್ಲ ಲೋಕಲ್ ಲೀಡರ್ ಫಾಲ್ಟ್ ಇದೆ. ಅದರಿಂದ ಅವ್ರ ಮಧ್ಯಪ್ರದೇಶನಲ್ಲಿ ಬಿಕಾಸ್ ಅವ್ರ ಗವರ್ಮೆಂಟ್ ಇರಲಿಲ್ಲ, ಈ BJP ಅಪ್ಪರ್ ಹ್ಯಾಂಡ್ ಆಯ್ತು ಅಲ್ಲಿ. ಆಯ್ತಾ, ನೀವು ಬಿಹಾರಿಗೆ ಬಂದರೆ JDU ಯು ಕಾಂಟ್ ಚೆಕ್ ಹಿಮ್, ಯಾರನ್ನ ಇವರು ಯಾವ ಕಡೆ ಬೇಕಾದ್ರೆ ತಿರುಗ್ತಾರೆ. ಲಾಸ್ಟ್ ಟೈಮ್ ಲೋಕಲ್ ಎಲೆಕ್ಷನ್ ಆದಾಗ ನಿತೀಶ್ ಕುಮಾರ್ BJP ಬೇಕಾಗಿತ್ತು, ಈಗ ಕಾಂಗ್ರೆಸ್ ಅಂತಾರೆ ಅವರು. ಹಂಗೆ 18 ವರ್ಷ ಕಾಲ ಕಳೆದ್ಬಿಟ್ರಲ್ಲ ಸರ್, ಈ ಕಡೆ ಬಿಟ್ಟು ಆ ಕಡೆ, ಆ ಕಡೆ ಬಿಟ್ಟರೆ ಈ ಕಡೆ. ಐ ಟೆಲ್ ಯು ದೇ ಆರ್ ಆಲ್ ರಿಯಲಿ ಡೆಡ್. 18 ವರ್ಷ ನೀವು ಬಿಹಾರ್ನಲ್ಲಿ ಹೋಗಿ ಏನಾನ ಸತ್ತಮರಗಳು UP ಬಿಹಾರ್ನಲ್ಲೂ ಡೆವಲಪ್ಮೆಂಟ್ ಏನಾನ ತೋರಿಸಿದ್ರೆ ಐ ವಿಲ್ ಸಲ್ಯೂಟ್ ಯು. ಏನಿಲ್ಲ ಸರ್,
ಅಬ್ಸಲ್ಯೂಟ್ಲಿ ನಥಿಂಗ್. ಅವರೆಲ್ಲ ಯಾಕೆ ಈ ಕಡೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ? ದಟ್ಸ್ ದ ರೀಸನ್. ನಂಜೇಗೌಡ್ರೆ, ಬಿಹಾರದಲ್ಲಿ ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಬಿಹಾರದ ಬಗ್ಗೆ. ಅಲ್ಲಿ ಒಂದಷ್ಟು ಮಹಿಳೆಯರು ಹೋಗ್ಬಿಟ್ಟು ಈ ಸಲ ಈ ಕಳೆ ಇರ್ತಾವಲ್ಲ, ಕಳೆನೆಲ್ಲ ಕತ್ತರಿಸ್ತಾ ಇದ್ರು, ಗಿಡಗಳು, ಸಣ್ಣ ಸಣ್ಣ ಗಿಡಗಳು, ಕಳೆ. ಯಾರೋ ಒಬ್ಬ ಮಾಧ್ಯಮದವರು ಯಾರು ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ. ಸೊ ಈ ಕಳೆ ತೆಗೆದುಬಿಟ್ಟು ಏಮ್ಸ್ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀವಿ. ಏನು ಹೇಳಿ, ಏಮ್ಸ್. ಈ ಕಳೆ ತೆಗೆದ್ರೆ ಇಲ್ಲೆಲ್ಲೋ ಏಮ್ಸ್ ಕಾಣಿಸುತ್ತೇನೋ, ನಾವು ಅಲ್ಲಿ ಏಮ್ಸ್ ಮಾಡಿಬಿಟ್ವಿ, ಇಲ್ಲ ಅದು ಮಾಡಿದ್ವಿ, ಇದು ಎಲ್ಲ ಇತ್ತಲ್ಲ, ಏಮ್ಸ್ ಖೋಜ್ ರಹೆ ಅಮ್ಮಂದರು ಬಿಹಾರದಲ್ಲಿ.